ಇಂದಿನ ಈ ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಅತ್ಯಂತ ಪುರಾತನ ನಾಗರಿಕತೆ ಅಂತ ಕರೆಸಿಕೊಳ್ಳುವ ಸಿಂಧೂ ನಾಗರಿಕತೆಯ ಕುರಿತು ತಿಳಿದುಕೊಳ್ಳಲಿದ್ದೇವೆ. ಸಿಂಧೂ ನಾಗರಿಕತೆ ಅನ್ನೋದು ಪ್ರಪಂಚದ ಅತ್ಯಂತ ಪುರಾತನ ನಾಗರಿಕತೆಗಳಾದ ಈಜಿಪ್ಷಿಯನ್ ಮತ್ತು ಮೆಸೊಪೊಟೇಮಿಯನ್ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಆದರೆ ಐತಿಹಾಸಿಕ ಸಂಶೋಧನೆ ಹಾಗೂ ದಾಖಲೆಗಳ ಅಭಾವದಿಂದಾಗಿ ಕ್ರಿಸ್ತಶಕ 1921-22ರವರೆಗೂ ಇದು ಇತಿಹಾಸ ಪುಟಗಳಿಂದ ಅಗೋಚರವಾಗಿ ಹೋಗಿರ್ತದೆ. ಆದ್ದರಿಂದ ಭಾರತ ದೇಶದ ಇತಿಹಾಸವನ್ನು ಆರ್ಯರ ಆಗಮನದ ನಂತರವೇ ಪ್ರಾರಂಭವಾಯಿತು ಅಂತ ಭಾವಿಸಲಾಗ್ತಾ ಇರ್ತದೆ. ಆದರೆ ಕ್ರಿಸ್ತಶಕ 1921-22ರಲ್ಲಿ ಆದಂತಹ ಸಂಶೋಧನೆಯಿಂದಾಗಿ ಭಾರತ ದೇಶದ ಇತಿಹಾಸ ಸುಮಾರು ಕ್ರಿಸ್ತಪೂರ್ವ 3000 ಹಿಂದಕ್ಕೆ ಹೋಗ್ತದೆ. ಈ ನಾಗರಿಕತೆ ಅವಶೇಷಗಳನ್ನು ಮೊದಲ ಬಾರಿಗೆ 1856ರಲ್ಲಿ ಲಾಹೋರಿಗೆ ರೈಲ್ವೆ ಮಾರ್ಗವನ್ನು ನಿರ್ಮಿಸುವಂಥ ಸಂದರ್ಭದಲ್ಲಿ ಬ್ರಿಟಿಷ್ ಸಂಸ್ಥೆಯ ಗುತ್ತಿಗೆದಾರನಾದಂತಹ ಜಾನ್ ವಿಲಿಯಂ ರನ್ಲೋ ಅವರಿಗೆ ಇದರ ಕುರುಹುಗಳು ದೊರೆತಿರ್ತದೆ. ಆದರೆ ಆ ಸಮಯದಲ್ಲಿ ಅವರು ಇದರ ಕುರಿತು ಯಾವುದೇ ರೀತಿಯ ಒಂದು ಅಧ್ಯಯನವನ್ನು ಕೈಗೊಳ್ಳೋದಿಲ್ಲ. ಅಲ್ಲಿ ಸಿಕ್ಕಂತಹ ಸುಟ್ಟದ ಪೆಟ್ಟಿಗೆಗಳನ್ನು ಅವರು ರೈಲ್ವೆ ಹಳಿಯ ನಿರ್ಮಾಣ ಕಾರ್ಯದಲ್ಲಿ ಉಪಯೋಗಿಸಿಕೊಳ್ತಾರೆ. ನಂತರ 1906ರಲ್ಲಿ ಪ್ರಾಕ್ತನ ಇಲಾಖೆ ಸ್ಥಾಪನೆಗೊಂಡು ಅದರ ಪ್ರಥಮ ಡೈರೆಕ್ಟರ್ ಆಗಿ ಸರ್ ಜಾನ್ ಮಾರ್ಷಲ್ ಅವರು ಆಯ್ಕೆ ಆಗ್ತಾರೆ. ಅವರು ಈ ಭಾಗದ ಬೌದ್ಧ ಸ್ತೂಪಗಳ ಕುರಿತಂತೆ ಒಂದು ವಿಸ್ತೃತ ಅಧ್ಯಯನವನ್ನು ಕೈಗೊಳ್ತಾರೆ. RT ಬ್ಯಾನರ್ಜಿ ನೇತೃತ್ವದ ಸಂಶೋಧನಾ ತಂಡ ಈ ಬೌದ್ಧ ಸ್ತೂಪಗಳಿಗಾಗಿ ಹುಡುಕ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಚಿತ್ರವನ್ನು ಒಳಗೊಂಡ ಮುದ್ರಿಕೆಗಳು ದೊರಕ್ತದೆ. ಇದೇ ಸಮಯದಲ್ಲಿ ಹರಪ್ಪದ ಸುತ್ತಮುತ್ತಲೂ ಸಂಶೋಧನೆಯನ್ನು ಕೈಗೊಂಡಿದ್ದಂತಹ ದಯಾರಾಮ್ ಸ್ನಾಯಿ ಅವರಿಗೆ ಮುದ್ರಿಕೆಗಳು, ಮಡಿಕೆಗಳು ಮುಂತಾದ ಅವಶೇಷಗಳು ದೊರಕ್ತದೆ. ಹೀಗೆ 1921ರಲ್ಲಿ ದಯಾರಾಮ್ ಸ್ನಾಯಿ ಅವರು ಹರಪ್ಪ ನೆಲೆಯನ್ನು ಮತ್ತು 1922ರಲ್ಲಿ RT ಬ್ಯಾನರ್ಜಿಯವರು ಮೊಹೆಂಜೊದಾರೋ ನೆಲೆಯನ್ನು ಶೋಧಿಸ್ತಾರೆ. ಸರ್ ಜಾನ್ ಮಾರ್ಷಲ್ ಅವರು ಈ ಸಂಶೋಧನೆಯಲ್ಲಿ ಆಸಕ್ತಿ ವಹಿಸಿದ್ರಿಂದಾಗಿ ಹಾಗೂ ಬ್ರಿಟಿಷ್ ಸರ್ಕಾರ ಸಂಶೋಧನೆಯ ವೆಚ್ಚಕ್ಕಾಗಿ 2.5 ಲಕ್ಷ ರೂಪಾಯಿಯನ್ನು ನೀಡಿದ್ರಿಂದಾಗಿ ಭೂ ಉತ್ಖನನ ಕಾರ್ಯವು ಬಿರುಸಿನಿಂದ ನಡೀತದೆ. ಈ ಮೊಹೆಂಜೊದಾರೋಗಳಲ್ಲಿ ದೊರೆತಂತಹ ಅವಶೇಷಗಳ ಆಧಾರದ ಮೇಲೆ 1924ರಲ್ಲಿ ಸರ್ ಜಾನ್ ಮಾರ್ಷಲ್ ಅವರು ಒಂದು ಪ್ರಬಂಧವನ್ನು ಬರೀತಾರೆ, ಇಲಸ್ಟ್ರೇಟೆಡ್ ಅಂತ. ಇದನ್ನು ಅವರು ಲಂಡನ್ ನ್ಯೂಸ್ ಎಂಬ ಪತ್ರಿಕೆಯಲ್ಲಿ ಪ್ರಕಟಿಸೋದರೊಂದಿಗೆ ಸಿಂಧೂ ನಾಗರಿಕತೆ ಅನ್ನೋದು ಜಗಜ್ಜಾಹೀರಾಗ್ತದೆ. ಇದಾದ ನಂತರ ಇಲ್ಲಿ ಹಲವಾರು ಸಂಶೋಧಕರು ಸಂಶೋಧನೆಯನ್ನು ಕೈಗೊಳ್ತಾರೆ. ಅವ್ರು ಯಾರಂದರೆ ಮಾರ್ಟಿಮರ್ ವಿಲ್ಲರ್, ಅರ್ನೆಸ್ಟ್ ಮೆಂಕೆ, ಡಾಕ್ಟರ್ MS ಸ್ವತ್ಸ, KN ದೀಕ್ಷಿತ್, NJ ಮಂಜುದಾರ್, CF ವೆಲ್ಸ್ ಹಾಗೂ FA ಖಾನ್. ಸಿಂಧೂ ನಾಗರಿಕತೆಯ ಕೆಲವೊಂದಿಷ್ಟು ಪ್ರಮುಖ ನಗರಗಳ ಕುರಿತು ನೋಡೋಣ. ಮೊದಲನೇದಾಗಿ ಹರಪ್ಪ. ಈ ನಗರವನ್ನು ದಯಾರಾಮ್ ಸ್ನಾಯಿ ಅವರು 1921ರಲ್ಲಿ ಕಂಡುಹಿಡಿದಿದ್ದಾರೆ. ಇದು ಪ್ರೆಸೆಂಟ್ ಡೇ ಪಾಕಿಸ್ತಾನದ ಲಾಹೋರಿನಿಂದ 149 ಕಿಲೋಮೀಟರ್ ದೂರದಲ್ಲಿ ಕಂಡುಬರ್ತದೆ. ಈ ನಗರ ಕ್ರಿಸ್ತಪೂರ್ವ 2100ರಲ್ಲಿ ಬೆಳವಣಿಗೆಯ ಹಂತದಲ್ಲಿದ್ದಂಥ ಒಂದು ನಗರವಾಗಿತ್ತು. ಇಲ್ಲಿ ನಾವು ಸಿಂಧೂ ಜನರ 4ನೇ ಹಂತದ ಬೆಳವಣಿಗೆಯನ್ನು ನೋಡಬಹುದಾಗಿದೆ. ವಿಸ್ತೀರ್ಣದಲ್ಲಿದು ಸಿಂಧೂ ಸಂಸ್ಕೃತಿಯ ಅತ್ಯಂತ ದೊಡ್ಡದಾದ ನಗರವಾಗಿದೆ. ಹರಪ್ಪ ನಗರದಲ್ಲಿ ಸಾರ್ವಜನಿಕ ಉಗ್ರಾಣಗಳು, ಕಾರ್ಮಿಕರ ವಸತಿ ಗೃಹಗಳು, ಮುದ್ರೆಗಳು, ಕೋಟೆಯ ಹೊರಗಿನ ವಸತಿ ಗೃಹಗಳು, 16 ಅಗ್ನಿಕುಂಡಗಳು, 12 ಕೆಂಪು ಶಿಲಾ ವಿಗ್ರಹಗಳು, ನೃತ್ಯಭಂಗಿಯ ಹುಡುಗಿಯ ಕಂಚಿನ ಪ್ರತಿಮೆ ಇತ್ಯಾದಿ ಅವಶೇಷಗಳು ಇಲ್ಲಿ ದೊರಕಿವೆ. ಹಾಗೂ ಈ ನಗರ ಸಿಂಧೂ ನಾಗರಿಕತೆಯಲ್ಲಿ ಪ್ರಪ್ರಥಮವಾಗಿ ಶೋಧಿಸಿದಂತಹ ನಗರವಾಗಿದೆ. ನೆಕ್ಸ್ಟ್ ಮೊಹೆಂಜೊದಾರೋ. ಇದು ಸಹಿತ ಪ್ರೆಸೆಂಟ್ ಡೇ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲರ್ಕಾನ್ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಸಿಂಧ್ ಭಾಷೆಯಲ್ಲಿ ಮೊಹೆಂಜೊದಾರೋ ಎಂದರೆ ಮಡಿದವರ ದಿಬ್ಬ ಎಂಬ ಅರ್ಥವನ್ನು ನೀಡ್ತದೆ. ಈ ನಗರ ಕರಾಚಿಯಿಂದ 300 ಕಿಲೋಮೀಟರ್ ದೂರದಲ್ಲಿ ಕಂಡುಬರ್ತದೆ. ಇದನ್ನು ಮೊದಲ ಬಾರಿಗೆ 1922ರಲ್ಲಿ RT ಬ್ಯಾನರ್ಜಿ ಅವರು ಕಂಡುಹಿಡಿದಿದ್ದಾರೆ. ಇದು ಸಿಂಧೂ ನದಿಯ ಬಲದಂಡೆಯ ಮೇಲೆ ಕಂಡುಬರ್ತದೆ. ಈ ನಗರದಲ್ಲಿ ಸಭಾಂಗಣ, ಮುದ್ರಿಕೆಗಳು, ನೃತ್ಯಭಂಗಿಯ ಕಂಚಿನ ಹುಡುಗಿಯ ಮೂರ್ತಿ, ಕಲ್ಲಿನ ಶಿಲ್ಪಗಳು, ಮೇದುಕಲ್ಲಿನ ಗಡ್ಡಧಾರಿಯ ಪ್ರತಿಮೆ, ಮಹಾದೇವ ಮತ್ತು ಪಶುಪತಿಯ ಮುದ್ರೆ, ಕಂಚಿನ ಎಮ್ಮೆ, ಟಗರು ಇಲ್ಲಿನ ಮುಖ್ಯ ಅವಶೇಷಗಳಾಗಿವೆ. ಇಲ್ಲಿನ ಅಂದಾಜು ಜನಸಂಖ್ಯೆ ಸುಮಾರು 35,000ದಿಂದ 41,000 ಇತ್ತಂತ ಹೇಳಲಾಗ್ತದೆ. ಆ ಸಮಯಕ್ಕೆ ಹೋಲಿಸಿದ್ರೆ ಒಂದು ದೊಡ್ಡ ಜನಸಂಖ್ಯೆ ಅಂತ ಸಹಿತ ನಾವು ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ಕಾಲಿಬಂಗನ್. ಗಂಗಾನಗರ್ ಜಿಲ್ಲೆಯ ಉತ್ತರ ರಾಜಸ್ಥಾನದಲ್ಲಿ ಇದು ಕಂಡುಬರ್ತದೆ. 1953ರಲ್ಲಿ ಘೋಷ್ ಅವರು ಈ ನಗರವನ್ನು ಪ್ರಪ್ರಥಮವಾಗಿ ಶೋಧಿಸ್ತಾರೆ. ನಂತರದ ಸಮಯದಲ್ಲಿ BB ಲಾಲ್ ಹಾಗೂ BK ಥಾಪರ್ ಅವರು ಸಂಶೋಧನೆಯನ್ನು ಕೈಗೊಳ್ತಾರೆ. ಇದು ಗಗ್ಗರ್ ನದಿ ದಂಡೆಯ ಮೇಲೆ ಕಂಡುಬರ್ತದೆ. ಮಣ್ಣಿನ ಕೋಟೆ, ಬಲಿಪೀಠಗಳು, ಯಜ್ಞಕುಂಡಗಳು, ಉಳುಮೆಯ ಪುರಾವೆಗಳು ಇಲ್ಲಿನ ಮುಖ್ಯ ಅವಶೇಷಗಳಾಗಿವೆ. ನೆಕ್ಸ್ಟ್ ಲೋಥಾಲ್. ಗುಜರಾತ್ನ ಕ್ಯಾಂಬೆ ತೀರದ ಅಹಮದಾಬಾದ್ನ ದಕ್ಷಿಣಕ್ಕೆ 16 ಕಿಲೋಮೀಟರ್ ದೂರದಲ್ಲಿದು ಕಂಡುಬರ್ತದೆ. ಇದನ್ನು SR ರಾವ್ ಅವರು
ಪ್ರಪ್ರಥಮವಾಗಿ ಶೋಧಿಸಿದ್ದಾರೆ. ಇಲ್ಲಿ ಸಿಂಧೂ ಜನರ ಹಡಗುಕಟ್ಟೆ ಪತ್ತೆಯಾಗಿದೆ. ಅಲ್ಲದೆ ಇಲ್ಲಿ ಪರ್ಷಿಯಾದ ಮುದ್ರೆಗಳು, ಚೆಸ್ ಬೋರ್ಡ್, ಮಣಿ ತಯಾರಿಕಾ ಕಾರ್ಖಾನೆ ಕಂಡುಬರ್ತದೆ. ಇಲ್ಲಿಂದ ಮೆಸೊಪೊಟೋಮಿಯಾದೊಂದಿಗೆ ನೇರವಾದ ವ್ಯಾಪಾರ ಸಂಬಂಧ ಇತ್ತು ಅಂತ ಸಹಿತ ಹೇಳಲಾಗ್ತದೆ. ಸಿಂಧೂ ನಾಗರಿಕತೆಯ ಪ್ರಮುಖ ಲಕ್ಷಣಗಳು. ಮೊದಲನೆಯದಾಗಿ ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ನೋಡೋಣ. ಸಿಂಧೂ ಜನರನ್ನ ನಗರವಾಸಿಗಳು ಅಂತ ಕರೆಯಬಹುದು. ಅವರು ಒಂದು ಉನ್ನತ ಮಟ್ಟದ ನಗರ ಯೋಜನೆಯನ್ನು ರೂಢಿಸಿಕೊಂಡಿರ್ತಾರೆ. ಅವರು ನಗರ ನಿರ್ಮಾಣದಲ್ಲಿ ತಮ್ಮ ಅಪ್ರತಿಮವಾದಂಥ ಪ್ರತಿಭೆಯನ್ನು ಸಹಿತ ತೋರಿಸಿದ್ದಾರೆ. ಈ ನಾಗರಿಕತೆಯ 2 ಪ್ರಮುಖ ನಗರಗಳೆಂದರೆ ಹರಪ್ಪ ಮತ್ತು ಮೊಹೆಂಜೊದಾರೋ. ಈ ನಗರಗಳನ್ನು ಪೂರ್ವಯೋಜಿತ ನಗರಗಳಂತೆ ಪ್ಲ್ಯಾನ್ ಮಾಡಿ ಕಟ್ಟಲಾಗಿದೆ. ವಿಶಾಲವಾದ, ನೇರವಾದ, ಅಗಲವಾದಂಥ ರಸ್ತೆಯನ್ನು ನಾವಿಲ್ಲಿ ಕಾಣಬಹುದಾಗಿದೆ. ದಕ್ಷಿಣೋತ್ತರವಾಗಿ 1 ರಿಂದ 1.5 ಮೈಲಿ ಅಗಲದ ರಾಜಬೀದಿಯನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಮುಖ್ಯ ರಸ್ತೆಗಳು 13 ರಿಂದ 33 ಅಡಿ ಅಗಲವಾಗಿವೆ. ಕಿರಿಯ ಬೀದಿಗಳು 9 ರಿಂದ 11 ಅಡಿ ಅಗಲವಾಗಿವೆ. ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಅಲ್ಲಲ್ಲಿ 7 ರಿಂದ 12 ಅಡಿ ಅಗಲದ ಗಲ್ಲಿಗಳು ಸಹಿತ ಇವೆ. ನಗರವು ಚೌಕಾಕಾರವಾಗಿದ್ದು ಅಲ್ಲಲ್ಲಿ ಸಾರ್ವಜನಿಕ ಬಾವಿ ಕಾಣಲಿ ಸಿಗ್ತದೆ. ನಗರದ ಸುತ್ತಲೂ ಇಟ್ಟಿಗೆಯಿಂದ ನಿರ್ಮಾಣವಾದಂತಹ ಕೋಟೆಗಳನ್ನು ನಾವಿಲ್ಲಿ ನೋಡ್ಬೋದು. ಸಿಂಧೂ ಜನರು ಮನೆಯನ್ನು ಸಾಕಷ್ಟು ಸ್ಥಳಾವಕಾಶ ಬಿಟ್ಟು ನಿರ್ಮಿಸಿದ್ದಾರೆ. ಇದರ ಸಮಕಾಲೀನ ನಗರವಾದಂಥ ಮೆಸೊಪೊಟೋಮಿಯಾದಲ್ಲಿ ಮನೆಗಳನ್ನು ತುಂಬ ಇಕ್ಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ. ಮೆಸೊಪೊಟೋಮಿಯಾಕ್ಕೆ ಕಂಪೇರ್ ಮಾಡಿದರೆ ಸಿಂಧೂ ಜನರು ಒಂದು ಉತ್ತಮವಾದ ನಗರ ಯೋಜನೆಯನ್ನು ಹೊಂದಿರ್ತಾರೆ. ರಸ್ತೆಯ 2 ಬದಿಯಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ನೋಡ್ಬೋದು. ಪ್ರತಿಯೊಂದು ಮನೆಯು ಒಳಚರಂಡಿಯೊಂದಿಗೆ ಸಂಪರ್ಕವನ್ನು ಹೊಂದಿರ್ತಾ ಇತ್ತು. ಈ ಚರಂಡಿಗಳು 1 ರಿಂದ 2 ಅಡಿ ಆಳವಾಗಿದ್ದು ಮುಖ್ಯ ಚರಂಡಿಯೊಂದಿಗೆ ಸಂಪರ್ಕವನ್ನು ಹೊಂದಿಕೊಳ್ತವೆ. ಮುಖ್ಯ ಚರಂಡಿಯು 2.5 ರಿಂದ 5 ಅಡಿ ಆಳವಾಗಿದ್ದು ನದಿಯಲ್ಲಿ ಕೊನೆಗೊಳ್ತಾ ಇತ್ತು. ಎಲ್ಲ ಚರಂಡಿಯ ಮೇಲ್ಭಾಗವನ್ನು ಇಟ್ಟಿಗೆಯಿಂದ ಮುಚ್ಚಲಾಗಿದ್ದು ಚರಂಡಿಗಳನ್ನು ಶುಚಿಯಾಗಿಡಲು ಅಥವಾ ದುರಸ್ತಿ ಮಾಡಲು ಆಧುನಿಕ ಮ್ಯಾನ್ಹೋಲ್ ರೀತಿಯ ರಂಧ್ರಗಳನ್ನು ಅಲ್ಲಿ ಮಾಡಲಾಗಿತ್ತು. ಸಿಂಧೂ ನಾಗರಿಕತೆಯ ನಗರಗಳು ಕೋಟೆಯಿಂದ ಆವೃತವಾಗಿವೆ. ಮೊಹೆಂಜೊದಾರೋ, ಹರಪ್ಪ ಮತ್ತು ಕಾಲಿಬಂಗನ್ 2 ಬಡಾವಣೆಯಲ್ಲಿ ನಿರ್ಮಾಣವಾಗಿದ್ದು 1 ಬಡಾವಣೆಯು ಕೋಟೆಯನ್ನು ಒಳಗೊಂಡಿದೆ. ಆದರೆ ದೊಲವೀರ ನಗರವು 3 ಬಡಾವಣೆಗಳನ್ನು ಹೊಂದಿದ್ದು ಮೇಲ್ವರ್ಗದ ಜನರ 2 ಬಡಾವಣೆಗಳಿಗೆ ಮಾತ್ರ ಕೋಟೆ ಇದ್ದು ಕಾರ್ಮಿಕ ವರ್ಗದ 3ನೇ ಬಡಾವಣೆಗೆ ಇಲ್ಲಿ ಕೋಟೆ ಕಾಣುವಂತೆ ಸಿಗೋದಿಲ್ಲ. ಹರಪ್ಪದಲ್ಲಿ ದೊರೆತಿರುವ ಕಾರ್ಮಿಕ ಮನೆಗಳು ಈ ನಾಗರಿಕತೆ ಜನರ ವಾಸ್ತುಶಿಲ್ಪ ಕೌಶಲ್ಯಕ್ಕೆ ಒಂದು ಉದಾಹರಣೆಯಾಗಿದೆ. ಇವುಗಳ ಬದಿಯಲ್ಲಿಯೇ ಉಗ್ರಾಣಗಳು ಕಾಣಲಿಕ್ಕೆ ಸಿಗ್ತದೆ. ಈ ಉಗ್ರಾಣಗಳಲ್ಲಿ ಧಾನ್ಯವನ್ನು ಸಂಗ್ರಹಿಸಿ ಹಿಟ್ಟು ಮಾಡ್ತಿದ್ರು ಎಂದು ತಜ್ಞರು ನಂಬುತ್ತಾರೆ. ಇಲ್ಲಿ ಭತ್ತದ ಹೊಟ್ಟು ಕೂಡ ಪತ್ತೆಯಾಗಿದೆ. ಅಷ್ಟೇ ಅಲ್ಲ, ಎಲ್ಲ ನಗರಗಳಲ್ಲಿ ನೀರಿನ ಪೂರೈಕೆಯ ವ್ಯವಸ್ಥೆ ಇದ್ದು ಇದನ್ನು ಸಂಶೋಧಕರು ಮೆಚ್ಚಿಕೊಂಡಿದ್ದಾರೆ. ಬೃಹತ್ ಈಜುಕೊಳ. ಮೊಹೆಂಜೊದಾರೋದಲ್ಲಿ ಕಂಡುಬಂದಿರುವ ಬೃಹತ್ ಈಜುಕೊಳವು ಸಿಂಧೂ ನಾಗರಿಕತೆಯ ಜನರ ವಾಸ್ತುಶಿಲ್ಪದ ಅದ್ಭುತ ಸಾಧನೆಯಾಗಿದೆ. ಈ ಕೊಳವನ್ನು ಸಾರ್ವಜನಿಕ ಸ್ನಾನಕ್ಕೆ ಬಳಸಲಾಗ್ತಾ ಇತ್ತು. ಅದರ ಸುತ್ತಲೂ ಗ್ಯಾಲರಿ ಮತ್ತು ಪ್ರೇಕ್ಷಾಗಾರಗಳಿವೆ. ಅಲ್ಲಲ್ಲಿ ವಿಶ್ರಾಂತಿ ಕೊಠಡಿಗಳನ್ನು ನಿರ್ಮಿಸಲಾಗಿದ್ದು ಕೊಳಕ್ಕೆ ಇಳಿಯಲು 2 ಬದಿಗಳಲ್ಲಿ ಮೆಟ್ಟಿಲುಗಳಿವೆ. ಇದರ ಗೋಡೆಗಳು ತುಂಬ ದಪ್ಪವಾಗಿದ್ದು ನೀರು ಜಲಿಯದಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಪಕ್ಕದ ಶುದ್ಧ ನೀರಿನ ಬಾವಿಯಿಂದ ಕೊಳಕ್ಕೆ ಕೊಳಾಯಿ ಮೂಲಕ ನೀರನ್ನು ತುಂಬಲಾಗ್ತಿತ್ತು ಹಾಗೂ ಅಶುದ್ಧ ನೀರನ್ನು ಇನ್ನೊಂದು ಕೊಳಾಯಿ ಮೂಲಕ ಹೊರಹಾಕಲಾಗ್ತಿತ್ತು. ಈ ಕೊಳವನ್ನು ಪವಿತ್ರ ಧಾರ್ಮಿಕ ಸಂಸ್ಕಾರಗಳಿಗೆ ಬಳಸಲಾಗ್ತಿತ್ತು. ಇತ್ತೀಚೆಗೆ ಈ ಕೊಳದ ಪಕ್ಕದಲ್ಲಿ ದೇವಾಲಯದ ಅವಶೇಷವೊಂದು ದೊರೆತಿದ್ದು ಈ ಕೊಳವನ್ನು ಧಾರ್ಮಿಕ ಸಂಸ್ಕಾರಗಳಿಗೆ ಬಳಸಲಾಗ್ತಿತ್ತು ಎಂದು ತಿಳಿದು ಬಂದಿದೆ. ಈ ಸ್ನಾನಕೊಳವು ಸಿಂಧೂ ಜನರ ಶುಚಿತ್ವ ಮತ್ತು ದೇಹ ನೈರ್ಮಲ್ಯದ ಬಗ್ಗೆ ಎಷ್ಟು ಪ್ರಾಮುಖ್ಯತೆಯನ್ನು ನೀಡುತ್ತಾ ಇದ್ದರು ಎಂಬುದನ್ನು ತೋರಿಸ್ತದೆ. ಸಾರ್ವಜನಿಕ ಉಗ್ರಾಣ. ಹರಪ್ಪ, ಮೊಹೆಂಜೊದಾರೋ, ಲೋಥಾಲ್ ಮತ್ತು ಕಾಲಿಬಂಗನ್ಗಳಂತಹ ಪ್ರಮುಖ ನಗರಗಳಲ್ಲಿ ಈ ಉಗ್ರಾಣಗಳು ದೊರೆತಿವೆ. ಹರಪ್ಪದಲ್ಲಿ ಮಾತ್ರ 72 ಉಗ್ರಾಣಗಳು ಪತ್ತೆಯಾಗಿವೆ. ದವಸವನ್ನು ಈ ಉಗ್ರಾಣಗಳಲ್ಲಿ ಸಂಗ್ರಹಿಸಿಟ್ಟು ಜನರಿಗೆ ಬೇಕಾದಾಗ ಕೊಡ್ತಾ ಇದ್ರು. ಇದರಿಂದ ಅಂದಿನ ಜನರು ಬರಗಾಲದಂತಹ ಕಷ್ಟದ ಸಮಯದಲ್ಲಿಯೂ ಹಸಿವಿನಿಂದ ಬಳಲಿಲ್ಲ. ಇದನ್ನು ನೋಡಿದರೆ ಆ ಕಾಲದಲ್ಲಿ ಜನರು ಯೋಜನಾಬದ್ಧವಾದ ಅರ್ಥವ್ಯವಸ್ಥೆಯನ್ನು ಹೊಂದಿದ್ರು ಅಂತ ತಿಳಿದು ಬರ್ತದೆ. ಸಿಂಧೂ ನಾಗರಿಕತೆಯ ಜನರು ತಮ್ಮ ಉಗ್ರಾಣಗಳನ್ನು ಆಧುನಿಕ ಕಾಲದ ಖಜಾನೆಗಳಂತೆ ಬಳಸಿಕೊಳ್ತಾ ಇದ್ರು. ಮೊಹೆಂಜೊದಾರೋದಲ್ಲಿ ಒಂದು ದೊಡ್ಡ ಸಭಾಂಗಣವು ಕೂಡ ಕಂಡುಬಂದಿದೆ. ಇದರಿಂದ ಅವರು ಸಭೆ ಸಮಾರಂಭಗಳನ್ನು ನಡೆಸ್ತಾ ಇದ್ರು ಅಂತ ಕೂಡ ನಮಗೆ ತಿಳಿದು ಬರ್ತದೆ. ರಾಜಕೀಯ ವ್ಯವಸ್ಥೆ. ಈ ನಾಗರಿಕತೆಯ ಜನರು ಅತ್ಯಂತ ಅಭಿವೃದ್ಧಿ ಹೊಂದಿದ್ರು. ಅವರು ಯೋಜಿತ ನಗರಗಳನ್ನು ನಿರ್ಮಿಸಿರ್ತಾರೆ, ನೀರು ಪೂರೈಕೆಯ ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆ ಇತ್ಯಾದಿಗಳನ್ನು ಅಭಿವೃದ್ಧಿಪಡಿಸಿರ್ತಾರೆ. ಆದರೆ ಈ ನಾಗರಿಕತೆಯ ರಾಜಕೀಯ ವ್ಯವಸ್ಥೆ ಹೇಗಿತ್ತು ಎಂಬುದು ಇನ್ನೂ ಒಂದು ರಹಸ್ಯವಾಗಿ ಉಳ್ಕೊಂಡಿದೆ. ಕೆಲವು ವಿದ್ವಾಂಸರು ಪ್ರತಿ ನಗರವನ್ನು ಒಬ್ಬ ವಂಶ ಪರಂಪರೆಯ ರಾಜ ಆಳ್ತಾ ಇದ್ದ ಅಂತ ಹೇಳ್ತಾರೆ. ಹರಿಯಾಣದ ಕುನಾಲದಲ್ಲಿ ದೊರೆತಂತಹ ಬೆಳ್ಳಿ ಕಿರೀಟ ಇದಕ್ಕೆ ಒಂದು ಸಾಕ್ಷಿಯಾಗಿದೆ.
ಇನ್ನು ಕೆಲವರು ಪುರೋಹಿತರು ರಾಜ್ಯವನ್ನು ಆಳ್ತಾ ಇದ್ರು ಅಂತ ಹೇಳ್ತಾರೆ. ಹರಪ್ಪಾದಲ್ಲಿ ದೊರೆತ ಅರ್ಧ ಪುರೋಹಿತನ ಪ್ರತಿಮೆ ಇದಕ್ಕೆ ಸಾಕ್ಷಿ ಇದೆ. ಆದರೆ ಬಹುತೇಕ ನಗರಗಳಲ್ಲಿ ದೇವಾಲಯಗಳು ಕಂಡುಬರೋದಿಲ್ಲ. ಪುರೋಹಿತರು ರಾಜ್ಯವನ್ನು ಆಳ್ತಾ ಇದ್ರು ಎಂಬ ಈ ವಾದಕ್ಕೆ ಕೆಲವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅಂತಿಮವಾಗಿ ಸಿಂಧೂ ನಗರಗಳು ವಾಣಿಜ್ಯ ಕೇಂದ್ರಗಳಾಗಿದ್ವು. ವರ್ತಕ ಪ್ರಭುಗಳು ಆಳ್ತಾ ಇದ್ರು ಎಂಬ ವಾದವು ಸಹಿತ ಕೇಳಬರ್ತದೆ. ಸಿಂಧೂ ನಾಗರಿಕತೆ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಇನ್ನೂ ಸಹಿತ ಹೆಚ್ಚಿನ ಸಂಶೋಧನೆಗಳು ನಡೆಯಬೇಕಿದೆ. ಸಿಂಧೂ ನಾಗರಿಕತೆ ಜನರ ಉಡುಗೆ ತೊಡುಗೆಯ ಕುರಿತಂತೆ ನೋಡೋಣ. ಸಿಂಧೂ ನಾಗರಿಕರು ತಮ್ಮ ಬಟ್ಟೆಗಳನ್ನ ತಾವೇ ತಯಾರಿಸ್ತಾ ಇದ್ರು. ಹತ್ತಿಯನ್ನ ನೂಲಿ ಅದರಿಂದ ಬಟ್ಟೆಯನ್ನ ನೇಯ್ತಾ ಇದ್ರು. ಇದಕ್ಕೆ ಸಾಕ್ಷಿಯಾಗಿ ಅನೇಕ ನೂಲು ಉಪಕರಣಗಳು ದೊರೆತಿವೆ. ಅವರು ಹತ್ತಿಯ ಶಾಲಿನಲ್ಲಿ ಆಭರಣಗಳನ್ನ ಸುತ್ತಿಟ್ಟು ತಮ್ಮ ಉಡುಪುಗಳನ್ನ ಇನ್ನಷ್ಟು ಸುಂದರವನ್ನಾಗಿ ಮಾಡ್ತಾ ಇದ್ರು. ಸಿಂಧೂ ನಾಗರಿಕರ ಉಡುಪುಗಳು ಮೇಲ್ಹೊದಿಕೆ ಮತ್ತು ಕೆಳಹೊದಿಕೆಯಿಂದ ಕೂಡಿರ್ತಾ ಇತ್ತು. ಸಿಂಧೂ ನಾಗರಿಕತೆ ಜನರು ಸೌಂದರ್ಯ ಪ್ರಿಯರಾಗಿದ್ರು. ಅವರು ತಮ್ಮನ್ನ ಅಲಂಕರಿಸುವಲ್ಲಿ ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾ ಇದ್ರು. ಪುರುಷರು ಮತ್ತು ಸ್ತ್ರೀಯರು ಇಬ್ಬರೂ ಆಭರಣಗಳನ್ನ ಧರಿಸ್ತಾ ಇರ್ತಾರೆ. ಸ್ತ್ರೀಯರು ತಮ್ಮ ಕಿವಿ, ಮೂಗು, ಬೆರಳು, ತೋಳು ಮತ್ತು ಕಾಲುಗಳಿಗೆ ವಿವಿಧ ರೀತಿಯ ಆಭರಣಗಳನ್ನ ಧರಿಸ್ತಾ ಇದ್ರು. ಅವರು ಚಿನ್ನ, ಬೆಳ್ಳಿ, ತಾಮ್ರ, ಕಂಚು, ದಂತ ಮತ್ತು ಮೂಳೆಯಿಂದ ಮಾಡಿದ ಆಭರಣಗಳನ್ನ ಧರಿಸ್ತಾ ಇರ್ತಾರೆ. ಈ ಆಭರಣಗಳನ್ನ ಇನ್ನಷ್ಟು ಸುಂದರವನ್ನಾಗಿ ಮಾಡಲು ಅವುಗಳ ಮೇಲೆ ಪಚ್ಚೆ, ಕೆಂಪು, ನೀಲಿ ಮತ್ತು ಹವಳದಂತಹ ಹರಳುಗಳನ್ನ ಅಳವಡಿಸ್ತಾ ಇದ್ರು. ಪುರುಷರು ಕೈಗಡ್ಗ ಮತ್ತು ಉಂಗುರಗಳನ್ನ ಧರಿಸ್ತಾ ಇರ್ತಾರೆ. ಈ ಆಭರಣಗಳು ಸಹ ವಿವಿಧ ಲೋಹಗಳಿಂದ ಮಾಡಲ್ಪಟ್ಟಿರ್ತಾ ಇದ್ವು. ಸಿಂಧೂ ನಾಗರಿಕತೆಯ ಮಕ್ಕಳು ತಮ್ಮ ಆಟಕ್ಕೆ ಬೇಕಾದ ಎಲ್ಲಾ ಸಾಮಾನುಗಳನ್ನ ತಾವೇ ತಯಾರಿಸಿಕೊಳ್ತಾ ಇದ್ರು. ಅವರು ಸುಟ್ಟ ಮಣ್ಣಿನಿಂದ ವಿವಿಧ ಬಗೆಯ ಬೊಂಬೆಗಳನ್ನ ಮಾಡ್ತಾ ಇದ್ರು. ಕೋತಿ, ಹಕ್ಕಿ, ನಾಯಿ, ಬೆಕ್ಕು ಇವೆಲ್ಲವೂ ಅವರ ಆಟದ ಸಂಗಾತಿಗಳಾಗಿದ್ವು. ಗೋಲಿ ಆಡಲು ಬಣ್ಣದ ಗೋಲಿಗಳನ್ನು ಅವರು ತಯಾರಿಸ್ತಾ ಇದ್ರು. ದಂತ, ಮೂಳೆ ಮತ್ತು ಕಲ್ಲುಗಳಿಂದ ಆಟದ ತಾಯಿತಗಳನ್ನು ಮಾಡ್ತಾ ಇದ್ರು. ಚಾನುದಾರೋ ಎಂಬ ಸ್ಥಳ ಬೊಂಬೆ ತಯಾರಿಕೆಗೆ ತುಂಬಾ ಪ್ರಸಿದ್ಧಿಯನ್ನು ಪಡೆದಿರ್ತದೆ. ಸಿಂಧೂ ನಾಗರಿಕೆಯ ಜನರು ಒಳಾಂಗಣ ಮತ್ತು ಹೊರಾಂಗಣ ಎರಡು ರೀತಿಯ ಆಟಗಳನ್ನು ಆಡ್ತಾ ಇದ್ರು. ಚದುರಂಗ, ಪಗಡೆ ಆಟ ಅವರ ನೆಚ್ಚಿನ ಆಟಗಳಲ್ಲಿ ಕೆಲವು. ಹೊರಾಂಗಣದಲ್ಲಿ ಅವರು ಬೇಟೆಯನ್ನಾಡೋದು, ಗೋಲಿ ಆಡುವುದು, ಗೋಳಿ ಕಾಳಗ, ಕೋಳಿ ಕಾಳಗ ಇತ್ಯಾದಿ ಆಟಗಳನ್ನು ಅವರು ಆಡ್ತಾ ಇದ್ರು. ಸಂಗೀತ, ಹಾಡುಗಾರಿಕೆ ಮತ್ತು ನೃತ್ಯ ಅವರ ಜೀವನದ ಅವಿಭಾಜ್ಯ ಅಂಗವಾಗಿತ್ತು. ಸಿಂಧೂ ನಾಗರಿಕತೆ ಜನರು ತಮ್ಮ ಸರಳ ಜೀವನದಲ್ಲಿ ಆಟ ಮತ್ತು ಮನೋರಂಜನೆಗೆ ಮಹತ್ವವನ್ನು ನೀಡ್ತಾ ಇದ್ರು. ಆರ್ಥಿಕ ಜೀವನ ಹೇಗಿತ್ತು, ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅಂತ ಅದರ ಕುರಿತಂತೆ ನೋಡೋಣ. ಕೃಷಿ. ಆ ದಿನಗಳಲ್ಲಿ ಜನರು ತಮ್ಮ ಆಹಾರಕ್ಕಾಗಿ ತಾವೇ ಬೆಳೆಯನ್ನ ಬೆಳೀತಾ ಇದ್ರು. ಗೋಧಿ, ಬಾರ್ಲಿ, ಭತ್ತ, ಸಜ್ಜೆ, ಹತ್ತಿ, ನವಣೆ, ಖರ್ಜೂರ, ಎಳ್ಳು, ಸಾಸಿವೆ, ಬಟಾಣೆ, ಎಣ್ಣೆಕಾಳುಗಳು, ದ್ವಿದಳ ಧಾನ್ಯಗಳು ಇವೆಲ್ಲವನ್ನು ಅವರು ತಮ್ಮ ಹೊಲಗಳಲ್ಲಿ ಬೆಳೀತಾ ಇದ್ರು. ವಿಶೇಷವಾಗಿ ರಂಗಪುರ ಮತ್ತು ಲೋಥಲ್ನಲ್ಲಿ ಮಾತ್ರ ಭತ್ತವನ್ನ ಬೆಳೆಯಲಾಗ್ತಾ ಇತ್ತು. ಭೂಮಿಯನ್ನು ಉಳುವುದು ಒಂದು ಸುಲಭದ ಮಾತಾಗಿರಲಿಲ್ಲ. ಮರದ ನೇಗಿಲನ್ನು ಬಳಸಿಕೊಂಡು ಜಮೀನನ್ನ ಉಳುಮೆ ಮಾಡ್ತಾ ಇದ್ರು. ಬೆಳೆದ ಧಾನ್ಯವನ್ನ ಸಂಗ್ರಹಿಸಲಿಕ್ಕಾಗಿ ದೊಡ್ಡ ದೊಡ್ಡ ಉಗ್ರಾಣವನ್ನು ಅವರು ನಿರ್ಮಿಸಿದ್ರು. ಸಿಂಧೂ ನದಿಯ ಬಯಲಿನ ಫಲವತ್ತತೆಯಿಂದ ಕೂಡಿದ್ದು ಕೃಷಿಗೆ ಬಹಳ ಒಳ್ಳೆಯ ರೀತಿಯಿಂದ ಇತ್ತು. ಸಿಂಧೂ ಜನರು ಜಗತ್ತಿನಲ್ಲಿ ಹತ್ತಿಯನ್ನು ಬೆಳೆದವರಲ್ಲಿ ಮೊದಲಿಗರಾಗಿದ್ದಾರೆ. ಧಾನ್ಯವನ್ನು ಸಂಗ್ರಹಿಸಿ ಅಭಾವದ ಸಂದರ್ಭದಲ್ಲಿ ಜನರಿಗೆ ವಿತರಿಸಲು ಈ ಉಗ್ರಾಣಗಳನ್ನು ನಿರ್ಮಿಸುತ್ತಾ ಇದ್ರು. ನೀರಾವರಿಗೆ ಕಾಲುವೆಗಳಿರಲಿಲ್ಲ. ಅವರ ಕೃಷಿ ಪದ್ಧತಿ ಆ ಕಾಲಕ್ಕೆ ಬಹಳ ಅಭಿವೃದ್ಧಿ ಹೊಂದಿದ ಕೃಷಿ ಪದ್ಧತಿ ಅಂತ ಸಹಿತ ನಾವು ಕರಿಬಹುದಾಗಿದೆ. ಪಶುಪಾಲನೆ. ಈ ನಾಗರಿಕತೆ ಜನರು ತಮ್ಮ ದೈನಂದಿನ ಜೀವನದಲ್ಲಿ ಹಲವಾರು ಪ್ರಾಣಿಗಳನ್ನ ಬಳಸ್ಕೊಳ್ತಾ ಇದ್ರು. ಸಿಂಧೂ ಜನರು ಹಲವಾರು ಪ್ರಾಣಿಗಳನ್ನ ಹೊಂದಿದ್ರು. ದನಕರುಗಳು, ಕುರಿ, ಮೇಕೆ, ಕೋಳಿ, ಎಮ್ಮೆ, ಹಂದಿ, ಗೂಳಿ, ಮೊಲ, ಬೆಕ್ಕು, ನಾಯಿ, ಒಂಟೆ, ಆನೆ, ಕತ್ತೆ ಇವರ ಮುಖ್ಯ ಸಾಕು ಪ್ರಾಣಿಗಳಾಗಿದ್ವು. ಅವರು ಬೇಟೆಯಾಡ್ತಿದ್ದ ಕಾಡು ಮೃಗಗಳಾದಂತಹ ಆನೆ, ಒಂಟೆ, ಹುಲಿ, ಜಿಂಕೆ, ಕೇಂಡಾಮೃಗ, ಕಾಡೆಮ್ಮೆ, ಮಂಗ, ಕಾಗೆ, ಪಾರಿವಾಳಗಳನ್ನ ಮುದ್ರೆಗಳ ಮೇಲೆ ಚಿತ್ರಿಸ್ತಾ ಇದ್ರು. ಇದರಿಂದ ಅವರಿಗೆ ಈ ಪ್ರಾಣಿಗಳ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಎಂಬುದು ಸ್ಪಷ್ಟವಾಗ್ತದೆ. ಧಾರ್ಮಿಕ ಜೀವನ ಯಾವ ರೀತಿ ಇತ್ತು ಅಂತ ನೋಡೋಣ. ಮಾತೃ ದೇವತಾರಾಧನೆ. ಈ ನಾಗರಿಕತೆಯ ಜನರು ತಮ್ಮ ಸುತ್ತಲಿನ ಪ್ರಕೃತಿಯನ್ನ ಆರಾಧಿಸ್ತಾ ಇದ್ರು. ಮಾತೃದೇವತೆಯವರ ಆರಾಧನೆಯ ಕೇಂದ್ರ ಬಿಂದುವಾಗಿತ್ತು. ಮಾತೃದೇವತೆಯನ್ನ ಸಿಂಧೂ ಜನರು ಅತ್ಯಂತ ಪವಿತ್ರವಾಗಿ ಪೂಜಿಸ್ತಾ ಇದ್ರು. ಅವಳನ್ನ ಶಕ್ತಿ ದೇವತೆಯ ಸಂಕೇತವಾಗಿ, ಭೂಮಿಯ ದೇವತೆಯಾಗಿ ಮತ್ತು ವಂಶವೃದ್ಧಿಯ ದೇವತೆಯಾಗಿ ಅವರು ಕಂಡುಕೊಂಡಿದ್ರು. ಮಾತೃದೇವತೆಯನ್ನ ಈಜಿಪ್ಟ್ನ ನೈಲ್ ನದಿಯ ದೇವತೆಯಾದಂತಹ ಐಸಿಸ್ಗೆ ಹೋಲಿಸಲಾಗ್ತದೆ. ಸಿಂಧೂ ಜನರು ತಮ್ಮ ಮುದ್ರೆಗಳ ಮೇಲೆ ಮಾತೃದೇವತೆಯ ಚಿತ್ರಗಳನ್ನ ಬರೀತಾ ಇದ್ರು. ಒಂದು ಮುದ್ರೆಯಲ್ಲಿ ಸ್ತ್ರೀ ಗರ್ಭದಿಂದ ಗಿಡವೊಂದು ಬೆಳೆದು ಬರುವಂತೆ ಸಹಿತ ಚಿತ್ರಿಸಲಾಗಿದೆ. ಇದು ಜೀವನದ ಆರಂಭ ಮತ್ತು ಪ್ರಕೃತಿಯೊಂದಿಗಿನ ಅವರ ಸಂಬಂಧವನ್ನ ಸೂಚಿಸುತ್ತದೆ. ಮತ್ತೊಂದು ಮುದ್ರೆಯಲ್ಲಿ ಮೇಕೆಯನ್ನ ಬಲಿ ಕೊಡುತ್ತಿರುವ ದೃಶ್ಯ ಕಂಡುಬರುತ್ತದೆ. ಇದು ದೇವತೆಯನ್ನು ಸಂತೋಷಪಡಿಸಲಿಕ್ಕಾಗಿ ಪ್ರಾಣಿ ಬಲಿ ಕೊಡುವ ಸಂಪ್ರದಾಯ ಇತ್ತು ಎಂಬುದನ್ನು ತೋರಿಸ್ತದೆ. ಮಾತೃದೇವತೆಯ ಮುದ್ರೆಗಳು ಸಾಮಾನ್ಯವಾಗಿ ಕಪ್ಪು ಬಣ್ಣದಲ್ಲಿ ಇರ್ತಾ ಇದ್ವು. ಇದರಿಂದ ಅವರು ದೇವತೆಯ ಮುಂದೆ ಗಂಧದ ಕಡ್ಡಿಯನ್ನ ಉರಿಸ್ತಾ ಇದ್ರು ಎಂದು ಸಹಿತ ಊಹಿಸಲಾಗಿದೆ. ಇನ್ನು ಶಿವನ ಪೂಜೆ ಬಗ್ಗೆ ನೋಡೋದಾದ್ರೆ, ಶಿವನನ್ನ ಅವರು ಬಹಳ ವಿಶೇಷ ರೀತಿಯಲ್ಲಿ ಕಲ್ಪಿಸಿಕೊಂಡಿದ್ರು.
ಮುದ್ರೆಗಳ ಮೇಲೆ ಶಿವನನ್ನು ಯೋಗಾಸನದಲ್ಲಿ ಕುಳಿತಿರುವಂತೆ ಚಿತ್ರಿಸಿರ್ತಾರೆ. ಶಿವನ ತಲೆಯ ಮೇಲೆ 2 ಕೋಡುಗಳಿದ್ದು ಕೈಯಲ್ಲಿ ತ್ರಿಶೂಲವನ್ನ ಹಿಡಿದಿದ್ದು ಸುತ್ತಲೂ ಆನೆ, ಹುಲಿ, ಗೆಂಡಮೃಗ ಪ್ರಾಣಿಗಳ ರಾಜ ಎಂದು ಅವರು ಕರೀತಾ ಇದ್ರು. ಶಿವನನ್ನ ಮಹಾಯೋಗಿ, ತ್ರಿಮುಖ ಎಂಬ ಹೆಸರುಗಳಿಂದ ಸಹಿತ ಕರೆಯಲಾಗ್ತಾ ಇತ್ತು. ಇನ್ನು ಸಿಂಧು ನಾಗರಿಕತೆಯ ಭಾಷೆ ಕುರಿತು ನೋಡೋದಾದ್ರೆ, ಇಂದಿನವರೆಗೂ ಸುಮಾರು 2500 ಮುದ್ರೆಗಳು, ತಾಮ್ರ ಫಲಕಗಳು ಮತ್ತು ಮಡಿಕೆಗಳಲ್ಲಿ ಈ ಬರವಣಿಗೆಯನ್ನು ನಾವು ಕಾಣಬಹುದಾಗಿದೆ. ಆದರೆ ಯಾವುದೇ ವಿದ್ವಾಂಸರು ಈ ಲಿಪಿಯನ್ನು ಓದಲು ಸಾಧ್ಯವಾಗಿಲ್ಲ. ಸಿಂಧು ನಾಗರಿಕತೆಯ ಭಾಷೆ ಯಾವುದಿತ್ತು ಎಂಬ ಪ್ರಶ್ನೆಗೆ ಹಲವು ವಿದ್ವಾಂಸರು ವಿಭಿನ್ನ ಉತ್ತರಗಳನ್ನು ನೀಡಿದ್ದಾರೆ. ಕೆಲವು ಇದು ದ್ರಾವಿಡ ಭಾಷೆಗಳಿಗೆ ಹತ್ತಿರವಿರಬಹುದು ಎಂದು ಹೇಳಿದರೆ, ಇನ್ನು ಕೆಲವರು ಇದು ಇಂಡೋ ಆರ್ಯನ್ ಅಥವಾ ಇಂಡೋ ಯುರೋಪಿಯನ್ ಭಾಷೆಗಳಿಗೆ ಸೇರಿದಿರಬಹುದು ಅಂತ ವಾದಿಸ್ತಾರೆ. ಕೆಲವರು ಈ ಲಿಪಿಯನ್ನು ಹಳೆಯ ಬ್ರಾಹ್ಮಿ ಲಿಪಿಯ ಮೂಲ ಎಂದು ಹೇಳ್ತಾರೆ. ಇನ್ನು ಕೆಲವರು ಇದು ಭಾರತದ ಸ್ಥಳೀಯ ಭಾಷೆಗಳಿಗೆ ಸಂಬಂಧಿಸಿದಿರಬಹುದು ಅಂತ ನಂಬುತ್ತಾರೆ. ಸಿಂಧು ಲಿಪಿಯು ವರ್ಣಮಾಲೆಯಂತೆ ಇರದೆ ಚಿತ್ರಗಳನ್ನು ಆಧರಿಸಿದೆ. ಪ್ರತಿಯೊಂದು ಚಿತ್ರವು ಒಂದು ಶಬ್ದವನ್ನ ಪ್ರತಿನಿಧಿಸುತ್ತದೆ. ಈ ಚಿತ್ರಗಳು ಸಾಮಾನ್ಯವಾಗಿ ಬಲದಿಂದ ಎಡಕ್ಕೆ ಬರೆಯಲ್ಪಟ್ಟಿವೆ. ಆದರೆ ಕೆಲವು ಸಂದರ್ಭದಲ್ಲಿ ಎಡದಿಂದ ಬಲಕ್ಕೂ ಸಹಿತ, ಎರಡೂ ದಿಕ್ಕಿನಲ್ಲಿಯೂ ಸಹಿತ ಬರೆಯಲ್ಪಟ್ಟ ಉದಾಹರಣೆಗಳೂ ಇವೆ. ವಿದ್ವಾಂಸರು ಈ ಲಿಪಿಯನ್ನು ಓದಲು ಹಲವಾರು ಪ್ರಯತ್ನಗಳನ್ನ ಮಾಡಿದ್ದಾರೆ. ಕೆಲವರು ಕಂಪ್ಯೂಟರ್ ಸಹಾಯದಿಂದ ಈ ಲಿಪಿಯನ್ನ ಅಧ್ಯಯನ ಮಾಡಿದ್ದಾರೆ. ಆದರೆ ಯಾರ ಪ್ರಯತ್ನವೂ ಸಂಪೂರ್ಣವಾಗಿ ಯಶಸ್ವಿಯನ್ನ ಕಾಣೋದಿಲ್ಲ. ಇಂದಿಗೂ ಸಿಂಧು ಲಿಪಿಯ ರಹಸ್ಯ ಬಯಲಾಗದಿರುವುದು ಇತಿಹಾಸಕಾರರನ್ನ ಕುತೂಹಲದಿಂದ ಕಾಡ್ತಾ ಇದೆ. ಸಿಂಧು ನಾಗರಿಕತೆಯ ಲಿಪಿಯನ್ನು ಓದಲು ಸಾಧ್ಯವಾದರೆ ನಾವು ಈ ಪ್ರಾಚೀನ ನಾಗರಿಕತೆ, ಪ್ರಾಚೀನ ಭಾರತ ಇತಿಹಾಸದ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳಬಹುದಾಗಿದೆ. ಸಿಂಧು ನಾಗರಿಕತೆಯ ಅಂತ್ಯ ಸಮಯ ಕ್ರಿಸ್ತಪೂರ್ವ 2000. ಸಿಂಧು ನದಿ ಕಣಿವೆಯಲ್ಲಿ ಒಂದು ಅದ್ಭುತ ನಾಗರಿಕತೆ ಹುಟ್ಟುಕೊಳ್ತದೆ. ನಗರ ಯೋಜನೆ, ನೈರ್ಮಲ್ಯ, ವ್ಯಾಪಾರ ವಹಿವಾಟು ಎಲ್ಲದರಲ್ಲೂ ಅದು ಅದ್ಭುತ ಸಾಧನೆಯನ್ನ ಮಾಡ್ತದೆ. ಹರಪ್ಪ, ಮೊಹೆಂಜೊದಾರೋ ಮುಂತಾದ ನಗರಗಳು ಜಗತ್ತಿನಲ್ಲಿಯೇ ಅತ್ಯಂತ ಆಧುನಿಕ ನಗರಗಳಾಗ್ತವೆ. ಆದರೆ ಈ ಅದ್ಭುತ ನಾಗರಿಕತೆ ಏನಾಯಿತು, ಅದೇಕೆ ಅವನತಿ ಹೆಚ್ಚು ಸಾಕ್ತು, ಈ ಪ್ರಶ್ನೆಗಳಿಗೆ ಇಂದಿಗೂ ಇತಿಹಾಸಕಾರರನ್ನ ಕಾಡ್ತಾ ಇದೆ. ಒಂದು ಕಾಲದಲ್ಲಿ ಅತ್ಯಂತ ವ್ಯವಸ್ಥಿತವಾದಂತಹ ನಗರಗಳು ಕ್ರಮೇಣ ವ್ಯವಸ್ಥೆಯ ಕೇಂದ್ರಗಳಾಗಿ ಪರಿಣಮಿಸ್ತವೆ. ಮೊಹೆಂಜೊದಾರೋದಲ್ಲಿ ಕಟ್ಟಡಗಳು ಕಳಪೆಯಾಗಿ ನಿರ್ಮಾಣ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಇಂದಿನ ಕಟ್ಟಡಗಳನ್ನು ಒಡೆದು ಅದರ ಇಟ್ಟಿಗೆಗಳನ್ನು ಮರುಬಳಕೆ ಮಾಡಿಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಸ್ತೆಯ ಮೇಲೆ ಕಟ್ಟಡಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಇದೆಲ್ಲವೂ ಸಿಂಧು ನಾಗರಿಕತೆಯ ಅವನತಿಯನ್ನು ಸೂಚಿಸುತ್ತದೆ. ಇದಕ್ಕೆ ಕಾರಣ ಹಲವಾರು ಸಿದ್ಧಾಂತಗಳಿವೆ. ಕೆಲವರು ಹವಾಮಾನ ಬದಲಾವಣೆ ಕಾರಣ ಅಂತ ಹೇಳ್ತಾರೆ. ಬರಗಾಲ, ಪ್ರವಾಹ, ಸೈನಿಕ ದಾಳಿ, ರೋಗಗಳು, ಸಾಮಾಜಿಕ ಅಶಾಂತಿ ಇತ್ಯಾದಿ ಕಾರಣಗಳನ್ನು ತಜ್ಞರು ಕೊಡ್ತಾರೆ. ಬಟ್ ಯಾವುದೇ ಒಂದು ನಿಖರವಾದಂತಹ ಕಾರಣ ಇನ್ನುವರೆಗೂ ತಿಳಿದು ಬಂದಿಲ್ಲ.